ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಮಾಡ್ತಾ ಇದ್ದೇವೆ ಕೋರಿ ರಸ. ಸೊ ಇದನ್ನು ಹೇಗೆ ಮಾಡೋದಂತ ನಾನು ನಿಮಗೆಲ್ಲರೂ ಹೇಳ್ಕೊಡ್ತೇನೆ. ಸೊ ಯಾರೆಲ್ಲ ನನ್ನ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಫಸ್ಟಿಗೆ ಒಂದು ಪ್ಯಾನ್ ತಗೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಒಂದು 10 to 20 ಬ್ಯಾಡ್ಗೆ ಮೆಣಸಿನ್ಕಾಯಿ, ನಿಮ್ಮದು ಕೋಳಿದು ಕ್ವಾಂಟಿಟಿ ಮೇಲೆ ನಾನೊಂದು 1/2 kg ಕೋಳಿ ತಗೊಂಡಿದ್ದೇನೆ. ಅದಾದಮೇಲೆ ಅದನ್ನು ಒಳ್ಳೆ ರೋಸ್ಟ್ ಮಾಡಿ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳಿ. ಅದಾದಮೇಲೆ ಒಂದು ಈರುಳ್ಳಿ ಮತ್ತು ಒಂದು 4-5 ಎಸಳು ಬೆಳ್ಳುಳ್ಳಿ, ಇದನ್ನು ಸಹ ಒಂದು ಗೋಲ್ಡನ್ ಬ್ರೌನ್ ಆಗುವ ತನಕ ಒಂದು 5 minutes ಒಳ್ಳೆ ರೋಸ್ಟ್ ಮಾಡಬೇಕು. ಅದನ್ನು ಸಹ ಅದೇ ಇದಕ್ಕೆ ಪ್ಲೇಟಿಗೆ ತೆಗೆದಿಟ್ಕೊಳ್ಳಿ. ಅದು ಅಂದರೆ ತಣ್ಣಗೆ ಆಗಬೇಕು, ಅದಕ್ಕೋಸ್ಕರ. ಅದಾದಮೇಲೆ ಇದು ಮೇಯ್ನ್ ಇಂಗ್ರೀಡಿಯೆಂಟ್ಸ್: ಕೊತ್ತಂಬರಿ 2 ಸ್ಪೂನ್, ಮತ್ತು ಸ್ವಲ್ಪ ಪೆಪ್ಪರ್, ಮತ್ತು ಜೀರಿಗೆ 1 ಸ್ಪೂನ್, ಮತ್ತು ಒಂದು ಸ್ವಲ್ಪ ಮೆಂತ್ಯ, ಒಂದು 4-5-6 ಆ ಥರ ಒಂದು ಕಾಳು. ಅದಾದಮೇಲೆ ಇದು ನಮ್ಮದು ಗರಂ ಮಸಾಲ ಐಟಮ್, ಚಕ್ಕೆ ಲವಂಗ ಫ್ಲವರ್ ಎಲ್ಲ ಹಾಕಿ ಒಳ್ಳೆ ಒಂದು ರೋಸ್ಟ್ ಮಾಡಬೇಕು, ಒಳ್ಳೆ ಸ್ಮೆಲ್ ಬರ್ತದೆ. ಆವಾಗ ಅದನ್ನು ಕೂಡ ನಾವು ಒಂದು ಪ್ಲೇಟಿಗೆ ಹಾಕ್ಕೊಳ್ಬೇಕು. ಅದು ಸಹ ತಣ್ಣಗೆ ಆಗಬೇಕು. ಅದೇ ಪ್ಯಾನಿಗೆ ಅರ್ಧ ಗಡ್ಡೆ ತೆಂಗಿನಕಾಯನ್ನು ತುರಿದು ಸ್ವಲ್ಪ ಅರಶಿನ ಹುಡಿ ಹಾಕಿ ಒಂದು 1 minute ಚಂದ ಫ್ರೈ ಮಾಡ್ಕೊಳ್ಬೇಕು. ಅದನ್ನು ಇದೆಲ್ಲ ಫ್ರೈ ಮಾಡ್ಕೊಂಡಾದಮೇಲೆ ಅದು ತಣ್ಣಗೆ ಆಗಲಿಕ್ಕೆ ಬಿಡಬೇಕು. ಮತ್ತು ಇದು ಸ್ವಲ್ಪ ನಾನು ಗಸಗಸೆ ಆ್ಯಡ್ ಮಾಡ್ತಾಯಿದ್ದೇನೆ. ಕೆಲವರು ಇದು ಐಟಮ್ಸ್ ಉರಿಯುವಾಗವೇ ಹಾಕ್ತಾರೆ, ನಾನು ತೆಂಗಿನಕಾಯಿ ಒಳಗೆ ಮಿಕ್ಸ್ ಮಾಡ್ಕೊಳ್ತೇನೆ. ಮತ್ತು ನೀವು ರುಬ್ಬಲಿಕ್ಕೆ ಆಗುವಾಗ ಸ್ವಲ್ಪ ಹುಣಸೆ ಹಣ್ಣು ಮತ್ತು ಕರಿಬೇವಿನ ಸೊಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿ ಮಿಕ್ಸಿಯಲ್ಲಿ ಒಳ್ಳೆ ಗ್ರೈಂಡ್ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು ಪಾತ್ರೆ ತಗೊಳ್ಳಿ. ನಾನು ಮಣ್ಣಿದು ಮಡಿಕೆ ತಗೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಕರಿಬೇವಿನ ಸೊಪ್ಪು ಹಾಕಬೇಕು. ಅದಾದಮೇಲೆ ಈರುಳ್ಳಿ ಹಾಕಿ, ಈರುಳ್ಳಿ ಒಳ್ಳೆ ಗೋಲ್ಡನ್ ಬ್ರೌನ್ ಆಗುವ ತನಕ ರೋಸ್ಟ್ ಮಾಡಬೇಕು. ನೀವು ಯಾರೆಲ್ಲ ಇನ್ನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಈ ಥರ ಗೋಲ್ಡನ್ ಬ್ರೌನ್ ಆಗಬೇಕು. ಈ ಥರ ಆದಮೇಲೆ ನೀವು ಚಿಕನ್ ರೆಡಿ ಮಾಡಿಟ್ಟಿರ್ತೀರಲ್ಲ, ಆ ಚಿಕನನ್ನು ಹಾಕ್ಕೊಳ್ಳಿ. 1-2 ಸಲ ಕ್ಲೀನ್ ಮಾಡಿ ಎಲ್ಲ ನೀಟಾದಮೇಲೆ ಹಾಕ್ಕೊಂಡು ಮತ್ತು ಹೀಗೆ ಒಂದು 2 minutes ಒಳ್ಳೆ ಫ್ರೈ ಕೊಡಿ, ಈರುಳ್ಳಿ ಒಟ್ಟಿಗೆ ಚಿಕನನ್ನು. ಅದಾದಮೇಲೆ ಸ್ವಲ್ಪ ಅರಶಿನ ಹುಡಿ, ಸ್ವಲ್ಪ ಉಪ್ಪು ಹಾಕಿ, ಯಾಕಂದರೆ ನಮಗೆ ಮತ್ತೆ ಸಹ ಆ್ಯಡ್ ಮಾಡಲಿಕ್ಕೆ ಉಂಟು ಪದಾರ್ಥಕ್ಕೆ. ಈಗ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಪ್ರಮಾಣದಲ್ಲಿ ಆ್ಯಡ್ ಮಾಡಿ ಚಿಕನ್ ಬೇಯಲಿಕ್ಕೆ ಅದನ್ನು ಫ್ರೈ ಮಾಡಬೇಕು. ಅದಾದಮೇಲೆ ನಾವು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದನ್ನು ಸಹ 1-2 ನಿಮಿಷ ಫ್ರೈ ಮಾಡಬೇಕು. ಮತ್ತು ಲಿಡ್ ಕ್ಲೋಸ್ ಮಾಡಿ ಒಂದು 10 minutes ಆದರೂ ನಾವು ಬೇಯಿಸ್ಬೇಕು ಅದನ್ನು. ನೋಡಿ, ಅದು ಚಿಕನ್ ಹೀಗೆ ನೀರು ಬಿಟ್ಟಿರ್ತದೆ. ನೋಡಿ, ಒಳ್ಳೆ ಫ್ರೈ ಆಗಿದೆ. ಫುಲ್ ಬೇಯಿಸ್ಲಿಕ್ಕಿಲ್ಲ, ಖಾಲಿ ಒಂದು 10 minutes ಅಷ್ಟೇ. ಅದಾದಮೇಲೆ ನಾವು ಕಡ್ದಿಟ್ಕೊಂಡ ಮಸಾಲ ಉಂಟಲ್ಲ, ಅದನ್ನು 1-2 ಸ್ಪೂನ್ ಹಾಕಿ ಅದನ್ನು ಅಂದರೆ ಅದು ಒಳ್ಳೆ ಕೋಳಿ ಮಸಾಲ ಎಳಿಬೇಕಲ್ಲ, ಸೊ ಅದಕ್ಕೋಸ್ಕರ ಅದನ್ನೊಂದು 10 minutes ಬೇಯಿಸ್ಕೊಳ್ಳಿ. ನೋಡಿ, ಒಳ್ಳೆ ಬಂದಿದೆ ಮಸಾಲ. ನೋಡಿ, ತುಂಬ ಚೆಂದಾಗಿದೆ. ಸೊ ಒಬ್ಬರು ಒಂದೊಂದು ರೀತಿ ಮಾಡ್ತಾರೆ, ಇದು ನಾನು ಮಾಡೋದು. ಸೊ ಈ ಥರ ಮತ್ತು ಎಲ್ಲ ಕಡ್ದ ಮಸಾಲವನ್ನೆಲ್ಲ ಕಂಪ್ಲೀಟ್ ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಅದಕ್ಕೆ ಎಷ್ಟು ನೀರು ಬೇಕಂತೆಲ್ಲ ನೋಡಿ. ಅಂದರೆ ತುಂಬ ನೀರು ಯೂಸ್ ಮಾಡಿಬಿಡಿ, ಯಾಕಂದರೆ ತೆಂಗಿನಕಾಯಿ ಹಾಲು ಹಾಕಲಿಕ್ಕೆ ಉಂಟು. ಸೊ ತೆಂಗಿನಕಾಯಿ ಹಾಲು ಹಾಕ್ಲಿಕ್ಕಿದ್ರೆ ನೀವು ನೀರು ಜಾಸ್ತಿ ತಗೊಳ್ಬೇಡಿ. ತೆಂಗಿನಕಾಯಿದು ಹಾಲಿದು ನೀರೇ ಹಾಕ್ಕೊಳ್ಬೋದು. ಕೆಲವರು ಮನೆಯಲ್ಲೇ ರೆಡಿ ಮಾಡ್ತಾರೆ. ಸೊ ನಾನು ರೆಡಿಮೇಡ್ ತಂದಿದ್ದೆ, ಸೊ ಅದಕ್ಕೋಸ್ಕರ ನಾನು ಮನೆಯಲ್ಲಿ ರೆಡಿ ಮಾಡಲಿಲ್ಲ. ಸೊ ಹಾಗೆ ನಾನು ನೀರು ಆ್ಯಡ್ ಮಾಡ್ಕೊಳ್ಬೇಕಾಯ್ತು. ಮತ್ತು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕಿ ಒಂದು ಒಳ್ಳೆ ಕುದಿ ಬರಿಸಬೇಕು. ಅದಾದಮೇಲೆ ನಾವು ತೆಂಗಿನಕಾಯಿ ಹಾಲನ್ನು ಆ್ಯಡ್ ಮಾಡಬೇಕಾಗ್ತದೆ. ನೋಡಿ, ತೆಂಗಿನಕಾಯಿ ಹಾಲು ಹಾಕಿ ಆದಮೇಲೆ ಒಂದು 15 minutes ಆದರೂ ಚೆಂದ ಕುದಿಸಿ. ಟೇಸ್ಟ್ ನೋಡಿ, ನಿಮಗೆ ಗೊತ್ತಾಗ್ತದೆ. ಏನಾದರೂ ಉಪ್ಪು ಚಪ್ಪೆ ಏನಾದರೂ ಆಗಿದ್ದರೆ ಆ್ಯಡ್ ಮಾಡ್ಕೊಳ್ಳಿ. ಒಂದು 15 minutes ಒಳ್ಳೆ ಕುದಿಸಬೇಕು ನೀವು. ನೋಡಿ, ಫೈನಲಿ ನಮ್ಮದು ಚಿಕನ್ ರಸ ರೆಡಿ ಆಯಿತು. ಕೋರೊಟ್ಟಿ ಒಟ್ಟಿಗೆ ತುಂಬ ಟೇಸ್ಟ್ ಆಗಿರ್ತದೆ. ಇದು ಇವತ್ತಿನ ರೆಸಿಪಿ.